ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2025 ಆರಂಭದಲ್ಲೇ ಅಮೆರಿಕಾಗೆ ಡಬಲ್ ಶಾಕ್ ತಗಲಿದೆ. ಹೊಸ ವರ್ಷದ ಆಚರಣೆಯ ದಿನ ಅಲ್ಲಿನ ಜನನಿಬಿಡ ಪ್ರದೇಶಕ್ಕೆ ಟ್ರಕ್ ಅನ್ನು ನುಗ್ಗಿಸಿದ ದುಷ್ಕರ್ಮಿಯೊಬ್ಬ 15 ಮಂದಿಯ ಸಾವಿಗೆ ಕಾರಣ ಆಗಿದ್ದಾನೆ. ಅದರ ಬೆನ್ನಲ್ಲೇ ಲಾಸ್ ವೆಗಾಸ್ ಅಲ್ಲಿ ಟ್ರಂಪ್ ಹೋಟೆಲ್ ಮುಂದೆ ಟೆಸ್ಲಾ ಕಾರ್ ಒಂದು ಸ್ಫೋಟಗೊಂಡಿದೆ. ಅದರಲ್ಲಿ ಕಾರಿನ ಚಾಲಕ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದ್ದು, ಎರಡೂ ಸ್ಫೋಟಗಳ ಹಿಂದೆ ಭಯೋತ್ಪಾದಕರ ಕೈವಾಡದ ಬಗ್ಗೆ ಅಮೆರಿಕದ ಏಜೆನ್ಸಿಗಳು ತನಿಖೆಯನ್ನ ಆರಂಭ ಮಾಡಿವೆ. 15 ಮಂದಿಯನ್ನ ಬಲಿ ಪಡೆದವನ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹೊರಬೀಳ್ತಾ ಇವೆ. ಅವನ ಟ್ರಕ್ ಅಲ್ಲಿ ಸ್ಫೋಟಕಗಳು ಹಾಗೂ ಐಸಿಸ್ನ ಬಾವುಟ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಆತಂಕಕಾರಿ ವಿಷಯ ಅಂದ್ರೆ, ಅವನು ಸುಮಾರು 10 ವರ್ಷಗಳ ಕಾಲ ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡಿದ್ದ ಅನ್ನೋದು. ಹಾಗಾದ್ರೆ ಅಮೆರಿಕದ ಮಾಜಿ ಸೈನಿಕ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ಉಗ್ರವಾದಿಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ನ? ಯಾರವನು? ಅವನ ಬಗ್ಗೆ ಇದುವರೆಗೆ ಗೊತ್ತಾಗಿರುವ ವಿಷಯಗಳೇನು ಮತ್ತು ಟ್ರಂಪ್ ಹೋಟೆಲ್ ಮುಂದೆ ಸಂಭವಿಸಿದ ಸ್ಫೋಟದ ಕಥೆ ಏನು? ಬನ್ನಿ ನೋಡೋಣ. ಗೆಳೆಯರೆ, 2024ಕ್ಕೆ ವಿದಾಯ ಹೇಳಿ 2025 ಸ್ವಾಗತಿಸುವ ಸಂಭ್ರಮದಲ್ಲಿ ಮೊನ್ನೆ ಇಡೀ ಜಗತ್ತು ಮುಳುಗಿತ್ತು. ನಮ್ಮ ಬೆಂಗಳೂರಲ್ಲಂತೂ MG ರೋಡು ಸಿಕ್ಕಾಪಟ್ಟೆ ಬ್ಯುಸಿ ಆಗಿತ್ತು. ಫುಲ್ ಟೈಟ್ ಆಗಿ ಪಬ್ಬುಗಳಿಂದ ಹೊರಬರೋರನ್ನ, ರಸ್ತೆಗಳಲ್ಲಿ ತೂರಾಡ್ತಾ ಬೀಳೋರನ್ನ ಕಂಟ್ರೋಲ್ ಮಾಡೋದರಲ್ಲಿ ನಮ್ಮ ಪೊಲೀಸರು ಹೈರಾಣಾಗಿ ಹೋಗ್ತಾ ಇದ್ರು. ಮತ್ತೊಂದು ಕಡೆ ರಾತ್ರಿ 12ರ ನಂತರ ಆಂಬ್ಯುಲೆನ್ಸ್ ಸೈರನ್ನುಗಳು ಕೂಡ ಸಾಕಷ್ಟು ಬಾರಿ ಕೇಳಿಸ್ತಾ ಇದ್ವು. ಹಾಗೆ ಬೆಂಗಳೂರಿನ ಎಲ್ಲ ಪಬ್ಬುಗಳು, ಬಾರುಗಳು, ಎಣ್ಣೆ ಅಂಗಡಿಗಳು ತುಂಬಿ ತುಳುಕ್ತಾ ಇದ್ರೆ ಮರುದಿನ MG ರೋಡಲ್ಲಿ ಟನ್ ಗಟ್ಲೆ ಕಸ ಬಿದ್ದಿದೆ ಅಂತ ಹೇಳಿದ್ರು. ಅಲ್ಲಿಗೆ ನಮ್ಮ ಬೆಂಗಳೂರಿನ ಹ್ಯಾಪಿ ನ್ಯೂ ಇಯರ್ ಮುಗಿದು ಹೋಯ್ತು. ಆದ್ರೆ ಅಮೆರಿಕದ ಆರ್ಲೆನ್ಸ್ ನಲ್ಲಿ ಇದು ಅಷ್ಟು ಸರಳವಾಗಿ ಮುಗಿಲಿಲ್ಲ. ಅಲ್ಲಿನ ಜನ ಕ್ಯಾಲೆಂಡರ್ ಹೊಸ ವರ್ಷವನ್ನ ಆಚರಿಸೋದಕ್ಕೆ ರಸ್ತೆಗಳಿಗಿಳಿದ್ರು. ಆರ್ಲೆಯಾನ್ಸ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ಗಲ್ಫ್ ಆಫ್ ಮೆಕ್ಸಿಕೋ ಕಡೆಗೆ ಚಾಚಿಕೊಂಡಿರುವ ಸಮುದ್ರ ತೀರದ ನಗರ. ಅಲ್ಲಿನ ಬೋರ್ಬನ್ ಸ್ಟ್ರೀಟ್ ಅಲ್ಲಿ ರಾತ್ರಿ ಜನಜಂಗುಳಿ ಇತ್ತು. ಹೊಸ ವರ್ಷ ನೋಡಿ ಸಂಭ್ರಮಾಚರಣೆಗೆ ಅಂತ ಜನ ಬಂದಿದ್ರು. ಇನ್ನು ಕೆಲವೇ ಗಂಟೆಗಳಲ್ಲಿ 2024 ಮುಗಿಸಿ 2025 ವೆಲ್ಕಮ್ ಮಾಡಬೇಕು, ಹ್ಯಾಪಿ ನ್ಯೂ ಇಯರ್ ಅಂತ ಕೂಗಬೇಕು. ಅಷ್ಟರಲ್ಲಿ ಅದೆಲ್ಲಿಂದಲೂ ಒಂದು ಟ್ರಕ್ ನುಗ್ಗಿ ಬಂತು. ರಸ್ತೆಯಲ್ಲಿ ಹೋಗ್ತಾ ಇದ್ದದ್ದು ಇದ್ದಕ್ಕಿದ್ದಂತೆ ಜನ ಹೆಚ್ಚಿದ್ದ ರಸ್ತೆ ಕಡೆ ತಿರುಗಿತು. ಅಲ್ಲಿ ಇದು ಯಾವುದರ ಸುಳಿವು ಸೂಚನೆ ಇಲ್ಲದೆ ತಮ್ಮ ಪಾಡಿಗೆ ತಾವು ತಮ್ಮದೇ ಲೋಕದಲ್ಲಿ ಮುಳುಗಿದ್ದ ಜನಕ್ಕೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಮೊದಲೇ 15 ಮಂದಿ ಅಲ್ಲಿ ಸಾವಿಗೀಡಾದ್ರು. 30ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ರು. ಇಷ್ಟಾದ ಕೂಡಲೇ ಪೊಲೀಸರಲ್ಲಿ ಓಡ್ ಬಂದ್ರು. ತಕ್ಷಣ ಟ್ರಕ್ನಿಂದ ಜಂಪ್ ಮಾಡಿದ ಚಾಲಕ ಪೊಲೀಸರ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ದ. ಅವರು ಪ್ರತಿದಾಳಿ ಮಾಡಿದ್ರು. ಪೊಲೀಸರ ಗುಂಡಿಗೆ ಆ ಟ್ರಕ್ನ ಚಾಲಕ ಸಾವಿಗೀಡಾದ. ಆನಂತರ ಅವನ ವಾಹನವನ್ನು ತಪಾಸಣೆ ಮಾಡಿದ ಪೊಲೀಸರು ಆಘಾತಗೊಂಡ್ರು. ಯಾಕೆಂದ್ರೆ ಅದರಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳಿದ್ವು. ಜೊತೆಗೆ ಐಸಿಸ್ನ ಬಾವುಟ ಕೂಡ ಆ ಟ್ರಕ್ ಅಲ್ಲಿ ಸಿಕ್ತು. ಅದು ಬಾಡಿಗೆಗೆ ತಗೊಂಡು ಬಂದಿದ್ದ ಟ್ರಕ್ ಅನ್ನೋದು ಗೊತ್ತಾಯಿತು. ಹಾಗೆ ಸಾವಿಗೀಡಾದವನ ಹೆಸರು ಶಂಸುದ್ದೀನ್ ಜಬಾರ್ ಅನ್ನೋದು ಕೂಡ FBI ಅಧಿಕಾರಿಗಳಿಗೆ ಗೊತ್ತಾಯಿತು. ಅದಾದ ನಂತರನೇ ಈ ಶಂಸುದ್ದೀನ್ ಜಬಾರ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗೋದಕ್ಕೆ ಶುರುವಾಗಿತ್ತು. ಗೆಳೆಯರೆ, ಶಂಸುದ್ದೀನ್ ಕೆಲವೇ ದಿನಗಳ ಹಿಂದೆ ತನ್ನನ್ನು ತಾನು ಪರಿಚಯಿಸಿಕೊಂಡು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾನೆ. ಅದರಲ್ಲಿ ಅವನ ಬಗ್ಗೆ ಅವನು ಹೇಳ್ಕೊಂಡಿದ್ದ. ಅದನ್ನು ನೋಡಿದ ನಂತರ ಅಲ್ಲಿ FBI ತನಿಖೆ ಮತ್ತಷ್ಟು ಚುರುಕಾಯಿತು. ಅವನಿಗೆ 42 ವರ್ಷ ವಯಸ್ಸು, ಹೋಸ್ಟನ್ನಲ್ಲಿ ವಾಸ ಮಾಡ್ತಾ ಇದ್ದ. ಅಲ್ಲಿ ರಿಯಲ್ ಎಸ್ಟೇಟ್ ಏಜೆನ್ಸಿಯನ್ನು ನಡೆಸ್ತಾ ಇರೋದಾಗ ಅವನು ಹೇಳ್ಕೊಂಡಿದ್ದ. ಅದಕ್ಕೂ ಮೊದಲು ಅವನು ಅಮೆರಿಕಾದ ಸೇನೆಯಲ್ಲಿ ಕೂಡ ಕೆಲಸ ಮಾಡಿದ್ದ. ಶಾಕಿಂಗ್ ಅನ್ನಿಸ್ತಾ ಇರೋದು ಇದೇ ವಿಷಯ. ಅಮೆರಿಕಾದ ಸೇನೆಯಲ್ಲಿ ಕೆಲಸ ಮಾಡಿದ್ದವನು, ರಿಯಲ್ ಎಸ್ಟೇಟ್ ಏಜೆನ್ಸಿಯನ್ನು ನಡೆಸ್ತಾ ಇದ್ದವನು ಭಯೋತ್ಪಾದಕ ಹೇಗಾದ? ಅಕಸ್ಮಾತ್ ಅವನು ಸೇನೆಯಲ್ಲಿದ್ದಾಗಲೇ ಉಗ್ರರ ಜೊತೆಗಿನ ಸಂಪರ್ಕ ಸಾಧಿಸಿ ಬಿಟ್ಟಿದ್ದಿದ್ರೆ ಏನು ಗತಿ ಆಗ್ತಾ ಇತ್ತು? ಈ ಶಂಸುದ್ದೀನ್ ಜಬ್ಬಾರ್ ಕುಟುಂಬ ಎಲ್ಲಿಂದ ಅಮೆರಿಕಾಗೆ ವಲಸೆ ಬಂತು ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿಗಳು ಹೊರಬೀಳಬೇಕಿದೆ. ಇವನನ್ನು ನೋಡಿದರೆ ಇವನು ಸೆಂಟ್ರಲ್ ಏಷ್ಯಾದ ದೇಶಗಳಿಂದ ಅಮೆರಿಕ ಸೇರಿದ ಕುಟುಂಬವೊಂದಕ್ಕೆ ಸೇರಿದ್ದವನಿರಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ಅವನಿಗೆ ಕಡಿಮೆ ವಯಸ್ಸಿದ್ದಾಗ ಆ ಕುಟುಂಬ ಇಸ್ಲಾಮಿಗೆ ಮತಾಂತರ ಆಯಿತು ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಈ ಬಗ್ಗೆ ಇನ್ನೂ ಕೂಡ FBI ಸ್ಪಷ್ಟವಾಗಿ ಏನನ್ನು ಹೇಳಿಲ್ಲ. ಹೀಗಾಗಿ ಇದು ಖಚಿತ ಮತ್ತು ಅಧಿಕೃತ ಮಾಹಿತಿ ಅಲ್ಲ. ಇನ್ನು ಶಂಸುದ್ದೀನ್ ಅಮೆರಿಕಾದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಈ ವಿಷಯವನ್ನ ಅವನೇ ಹೇಳಿಕೊಂಡಿದ್ದಾನೆ. Been here all my life, with the exception of traveling for the military, where I spent 10 years as a human resources specialist. 2007ರಲ್ಲಿ ಇವನು ಅಮೆರಿಕದ ಸೇನೆಗೆ ಸೇರ್ಪಡೆ ಆಗ್ತಾನೆ. ಅಲ್ಲಿ ಹ್ಯೂಮನ್ ರಿಸೋರ್ಸ್ ಎಕ್ಸ್ಪರ್ಟ್ ಆಗಿದ್ದೆ, IT ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಅದನ್ನ FBI ಕೂಡ ಖಚಿತಪಡಿಸಿದೆ. ಹಾಗೆ ಇವನನ್ನು ಒಂದಷ್ಟು ದಿನಗಳ ಕಾಲ ಆಫ್ಘನಿಸ್ತಾನಕ್ಕೆ ಕೂಡ ಡೆಪ್ಯೂಟ್ ಮಾಡಲಾಗಿತ್ತು. ಅಲ್ಲಿ IT ವಿಭಾಗದಲ್ಲಿ ಕೆಲಸ ಮಾಡಿದ್ದ ಜಬಾರ್ ಅಲ್ಲಿಂದ 2015ರಲ್ಲಿ ನಿವೃತ್ತಿಯನ್ನು ಪಡ್ಕೊಳ್ತಾನೆ. ಆ ನಂತರ
2020ರವರೆಗೆ ಆರ್ಮಿ ರಿಸರ್ವ್ ಯೂನಿಟ್ ಅಲ್ಲಿ ಅವನು ಕೆಲಸ ಮಾಡ್ತಾನೆ. ಇದೇ ಅವಧಿಯಲ್ಲಿ ಅಂದ್ರೆ 2015ರಿಂದ 2017ರ ನಡುವೆ ಜಾರ್ಜಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಬ್ಯಾಚುಲರ್ಸ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಡಿಗ್ರಿಯನ್ನು ಕೂಡ ಪಡ್ಕೋತಾನೆ. ರಿಸರ್ವ್ ಯೂನಿಟ್ ನಿಂದ ಹೊರಬಂದ ನಂತರ ರಿಯಲ್ ಎಸ್ಟೇಟ್ ಲೈಸೆನ್ಸ್ ಅನ್ನು ಪಡ್ಕೊಂಡು ಹೂಸ್ಟನ್ ನಲ್ಲಿ ರಿಯಲ್ ಎಸ್ಟೇಟ್ ಕಚೇರಿಯನ್ನು ಕೂಡ ತೆರೀತಾನೆ. ಅಮೆರಿಕದ ರಿಯಲ್ ಎಸ್ಟೇಟ್ಗೂ ಭಾರತದ ರಿಯಲ್ ಎಸ್ಟೇಟ್ಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿನ ಹಾಗೆ ಯಾರು ಬೇಕಾದರೂ ರಿಯಲ್ ಎಸ್ಟೇಟ್ ಏಜೆಂಟ್ ಆಗೋದಕ್ಕಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದಷ್ಟು ನಿಯಮಗಳಿವೆ. ಲೈಸೆನ್ಸ್ ಅನ್ನು ತಗೋಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳ ಬಗ್ಗೆ ಕೂಡ ಗೊತ್ತಿರಬೇಕಾಗತ್ತೆ. ಇದೆಲ್ಲವನ್ನು ಮಾಡಿಕೊಂಡು ಜಬಾರ್ ಅಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಆದ. ಇಷ್ಟಾಗೋ ಹೊತ್ತಿಗೆ ಅವನಿಗೆ 2 ಮದುವೆಗಳಾಗಿ 2 ಮಕ್ಕಳಾಗಿ 2 ಪತ್ನಿಯರಿಗೆ ಡೈವರ್ಸು ಕೂಡ ಕೊಟ್ಟಾಗಿತ್ತು. ಇಲ್ಲಿ ಪತ್ನಿಗೆ ವಿಚ್ಛೇದನ ಕೊಟ್ಟ ನಂತರ ಆಕೆಗೆ ಕಾಂಪನ್ಸೇಷನ್ ಕೊಡಬೇಕಲ್ಲ. ಈ ಸಂದರ್ಭದಲ್ಲಿ ಅವನು ತನ್ನ ಬಳಿ ಹಣ ಇಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಳೆದ ವರ್ಷ ಸುಮಾರು $28,000 ನಷ್ಟಕ್ಕೀಡಾಗಿದ್ದೀನಿ. ನನ್ನ ವಕೀಲರಿಗೆ ಕೊಡೋದಕ್ಕೂ ನನ್ನ ಬಳಿ ಹಣ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ಅಂತ ತನ್ನ ಪತ್ನಿಯ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಿರೋದು ಗೊತ್ತಾಗಿದೆ. ಹೀಗೆ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದ್ದ ಜಬಾರ್ ತನ್ನ ಪತ್ನಿ ಹಾಗೂ ಮಕ್ಕಳನ್ನು ಕೊಂದು ಐಸಿಸ್ ಅನ್ನು ಸೇರಬೇಕು ಅಂತ ನಿರ್ಧಾರ ಮಾಡಿದ್ದ. ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ಆದರೆ ಮೊನ್ನೆ ಅಮೆರಿಕ ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ಬಾಡಿಗೆ ಟ್ರಕ್ ಅಲ್ಲಿ ಓರ್ಲೆಯಾನ್ಸ್ಗೆ ಬಂದವನು ಅಲ್ಲಿ ಅಮಾಯಕರನ್ನ ಕೊಂದು ಹಾಕಿದ್ದಾನೆ. ಒಂದು ವೇಳೆ ಪೊಲೀಸರಲ್ಲಿಗೆ ಬಾರದೇ ಇದ್ದಿದ್ರೆ ಬಹುಶಃ ಆ ಟ್ರಕ್ ಅನ್ನ ಸ್ಫೋಟಿಸಿ ಅವನಲ್ಲಿಂದ ಪರಾರಿಯಾಗುವ ಐಡಿಯಾ ಹಾಕೊಂಡಿದ್ನೋ ಏನೋ. ಈ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಂಡಿರೋ FBI ಈ ಘಟನೆಯ ಹಿಂದೆ ಅವನೊಬ್ಬನೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಅವನು ಐಸಿಸ್ ಸಂಪರ್ಕಕ್ಕೆ ಬಂದಿರಬೇಕು ಮತ್ತು ಅವರ ಆದೇಶದ ಮೇರೆಗೇನೆ ಈ ಕೃತ್ಯಕ್ಕೆ ಮುಂದಾಗಿರಬೇಕು ಅನ್ನೋ ಅನುಮಾನಗಳನ್ನು FBI ವ್ಯಕ್ತಪಡಿಸ್ತಾ ಇದೆ. ಹೀಗೆ ಓರ್ಲೆಯಾನ್ಸಲ್ಲಿ ನಡೆದ ಹೇಯ ಕೃತ್ಯ ಅಮೆರಿಕನ ದುಃಖಕ್ಕೆ ತಳ್ಳಿರುವಾಗಲೇ ಲಾಸ್ ವೆಗಾಸ್ನಲ್ಲಿನ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೋಟೆಲ್ನ ಮುಂದೆ ಟೆಸ್ಲಾ ಸೈಬರ್ ಟ್ರಕ್ ಒಂದು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ. ಅದು ಕೂಡ ಬಾಡಿಗೆಗೆ ತಗೊಂಡು ಬರಲಾದ ಟ್ರಕ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ತುಂಬಲಾಗಿತ್ತು ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಆದರೆ ಆ ಟ್ರಕ್ ಅನ್ನು ಅಲ್ಲಿಗೆ ಯಾಕೆ ತಂದ್ರು, ಯಾರು ತಂದ್ರು, ಅವರ ಉದ್ದೇಶ ಏನಿತ್ತು ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗಿಲ್ಲ. ಈ ಸ್ಫೋಟ ಸಂಭವಿಸಿದಾಗ ಡೊನಾಲ್ಡ್ ಟ್ರಂಪ್ ಆಗಲಿ ಟೆಸ್ಲಾ ಮಾಲೀಕ ಎಲನ್ ಮಸ್ಕ್ ಆಗಲಿ ಲಾಸ್ ವೆಗಾಸ್ ಅಲ್ಲಿರಲಿಲ್ಲ. ಇಬ್ಬರು ಕೂಡ ನ್ಯೂ ಫ್ಲೋರಿಡಾದಲ್ಲಿ ಟ್ರಂಪ್ ಆಯೋಜಿಸಿದ್ದ ಹೊಸ ವರ್ಷದ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲೇ ಲಾಸ್ ವೆಗಾಸ್ನ ಹೋಟೆಲ್ ಮುಂದೆ ಟೆಸ್ಲಾ ಕಾರು ಸ್ಫೋಟಕ್ಕೀಡಾಗಿದೆ. ಇದರ ಹಿಂದೆ ಕೂಡ ಏನಾದರೂ ಸಂಚಿದೆಯಾ ಅನ್ನೋ ಬಗ್ಗೆ FBI ತನಿಖೆಯನ್ನು ಶುರು ಮಾಡಿದೆ. ಒಟ್ಟಾರೆ ಹೊಸ ವರ್ಷವನ್ನ ಅಮೆರಿಕ ದುರಂತಗಳ ಜೊತೆಗೆ ಬರಮಾಡಿಕೊಳ್ತಾ ಇದೆ ಅನ್ನೋದು ಒಂದು ವಿಪರ್ಯಾಸ. ಇದು ಗೆಳೆಯರೆ ಅಮೆರಿಕಾದಲ್ಲಿ ಹೊಸ ವರ್ಷದ ದುರಂತ ಹಾಗೂ ಅದರ ಹಿಂದಿನ ಮಾಜಿ ಸೈನಿಕನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.